ಸೊ ಗೈಸ್ ಹೆಂಗದಿರಿ ಎಲ್ಲರೂ ಆರಾಮದಿರೇನ? ನೋಡಿದ್ರೇನ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ಹೆಂಗ್ ಹೋದ್ವು? ನಮ್ಮ ಕಲ್ಕತ್ತಾದವ್ರು ಗೆಲ್ತಾರಂತಂದೆ, ಕಲ್ಕತ್ತಾದವ್ರು ಗೆದ್ರೆ. ಕ್ವಿಂಟಮ್ ಡಿಕಾಕ್ ಪರ್ಫಾರ್ಮ್ ಮಾಡ್ತಾನಂತಂದೆ, ಕ್ವಿಂಟಮ್ ಡಿಕಾಕ್ ಪರ್ಫಾರ್ಮ್ ಮಾಡಿದ. ಗೈಸ್ ಹರ್ಷಿತ್ ರಾಣಾ 2 ವಿಕೆಟ್ ತಗೊಂತಾನಂದೆ, ಅದು ಫಸ್ಟ್ ಬಾಲಿಂಗ್ ಮಾಡ್ಬೇಕಾದ್ರೆ 2 ವಿಕೆಟ್ ತಗೊಂಡ. ವಿ ಚಕ್ರವರ್ತಿ ಪರ್ಫಾರ್ಮೆನ್ಸ್ ಕೊಡ್ತಾನೆ, 2 ವಿಕೆಟ್ ತಗೊಂತಾನಂದೆ, ಅವನು 2 ವಿಕೆಟ್ ತಗೊಂಡ. ಗೈಸ್ ದಡಾದಡ ಪ್ರೆಡಿಕ್ಷನ್ಸ್ ಮ್ಯಾಕ್ ಪ್ರೆಡಿಕ್ಷನ್ಸ್ ಕತ್ತರ್ನ ಕೊಡತ್ತೀನಿ ಗೈಸ್. ಅದಕ್ಕೆ ಹೇಳಕತ್ತಿದ್ದೆ ನಿಮಗೆ, ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ರಿ. ಟೆಲಿಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ ಜಲ್ದಿ ಹೋಗಿ ಟೆಲಿಗ್ರಾಮ್ನಾಗ ಜಾಯ್ನ್ ಮಾಡ್ರಿ. ಯಾಕಂದ್ರೆ ನಾನು ಲಾಸ್ಟ್ ಮೂಮೆಂಟ್ ಪ್ರಿಡಿಕ್ಷನ್ಸ್ ಅಲ್ಲೇ ಬರ್ತಾವೆ. ಏನು ಚೇಂಜಸ್ ಮಾಡಿದ್ರು ಅಲ್ಲೇ ನಾನು ಅಪ್ಡೇಟ್ ಕೊಡ್ತೀನಿ. ಪಟ್ನ ತಗೋರಿ, ಜಲ್ದಿ ಜಾಯ್ನ್ ಮಾಡ್ರಿ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ನೋಡೋಣ IPL 7th ಮ್ಯಾಚ್ SRH ವರ್ಸಸ್ LSG, ನಮ್ಮ ಲಕ್ನೋ ಅವ್ರ ಮ್ಯಾಚ್ ಜೊತೆ. ಸೊ ಇವತ್ತು ಬಂದ್ಬಿಟ್ಟು ಇದ್ರಾಗ ನಾವು ನೋಡೋಣ ಪಿಚ್ ರಿಪೋರ್ಟ್ಸ್ ಹೆಡ್ ಟು ಹೆಡ್. ಆಮೇಲೆ ಈ ಗ್ರೌಂಡ್ನಾಗ ಯಾರು ಹೆಂಗೆ ಆಡ್ತಾರೆ, ಯಾರು ಹೆಂಗಿಲ್ಲ, ನಮ್ಮ ಗ್ರ್ಯಾಂಡ್ ಲೀಗ್ ಸ್ಮಾಲ್ ಲೀಗ್ ಯಾರಿಗೆ ಇಟ್ಕೋಬೇಕು ಯಾರಿಗೆ ಇಟ್ಕೋಬಾರ್ದು. ಆಮೇಲೆ ಬಂದ್ಬಿಟ್ಟು ನಮ್ದು ಫ್ಯಾಂಟಸಿ ಟಿಪ್ಸ್. ಆಮೇಲೆ ಬಂದ್ಬಿಟ್ಟು ನಾನು ಫೈನಲ್ ಪ್ರಿಡಿಕ್ಷನ್ಸ್ ಕೊಡ್ತೀನಿ ಗೈಸ್. ಸೊ ಗೈಸ್ ಎಲ್ಲರೂ ಯೂಟ್ಯೂಬ್ನಾಗ ವಿಡಿಯೋ ನೋಡ್ತೀರಿ, ಆದ್ರೆ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ, ಲೈಕ್ ಮಾಡತ್ತಿಲ್ಲ ಗೈಸ್. ಇವತ್ತು ಒಂದು ಏಮ್ ಇಡೋಣ, ಒಂದು ಏಮ್ 100 ಲೈಕ್ಸ್ ಏಮ್ ಮಾಡೋಣ ಗೈಸ್. 100 ಲೈಕ್ಸ್ ಮಾಡಿದ್ರೆ ಭಾಳ ಖುಷಿ ಆಗ್ತೈತಿ. ಭಾಳ ವಿಡಿಯೋ ಮಾಡಕ್ಕೆ ನನಗೆ ಇನ್ನೂ ಹುರುಪ್ ಬರ್ತೈತಿ. ಸೊ ಗೈಸ್ 100 ಲೈಕ್ಸ್ ಮಾಡಿಬಿಡ್ರಿ ಇವತ್ತು. ನನ್ನ ಏಮ್ ಇದೇ ಐತಿ 100 ಲೈಕ್ಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಫಸ್ಟ್ ನಾವು ನೋಡೋಣ ಏನಪ್ಪಾ ಅಂತಂದ್ರೆ ಟೀಮ್ ನ್ಯೂಸ್ ನೋಡೋಣ ಗೈಸ್. ಟೀಮ್ ನ್ಯೂಸ್ನಾಗ ಬಂದ್ಬಿಟ್ಟು SRH ಇಸ್ ಕಮಿಂಗ್ ಆಫ್ಟರ್ ಅ ವಿನ್ ಶುಡ್ ರಿಮೇನ್ ಅನ್ಚೇಂಜ್. ನಂಗೆ ಅನ್ಸೋ ಮಟ್ಟಿಗೆ SRH ಹಂಗೆ ಇರ್ಬೋದು ಗೈಸ್. ಟೀಮ್ ಏನೂ ಚೇಂಜ್ ಆಗೋದಿಲ್ಲ ಅವ್ರದ್ದು, ಅದೇ ಟೀಮ್ ಇಟ್ಕೊಂಡು ಮತ್ತೆ ಪರ್ಫಾರ್ಮ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅವೇಶ್ ಖಾನ್ ಹ್ಯಾಸ್ ಬೀನ್ ಪ್ರಾಕ್ಟೀಸಿಂಗ್ ಶುಡ್ ಬಿ ಫಿಟ್ ಫಾರ್ ದ ಗೇಮ್. ಪ್ರಾಕ್ಟೀಸಿಂಗ್ ಮಾಡೋ ಕಂಡು ಬಂದಿದೆ ಗೈಸ್ ಅವೇಶ್ ಖಾನ್. ನನ್ಗೆ ಅನ್ಸೋ ಮಟ್ಟಿಗೆ ಇವತ್ತು ಅವ್ರು ಮ್ಯಾಚ್ ಆಡ್ಬೋದು ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು LSG ಬ್ಯಾಟಿಂಗ್ ಇಸ್ ಸೆಟಲ್ಡ್ ಬಟ್ ಕ್ಯಾನ್ ಮೇಕ್ 1 ಆರ್ ಚೇಂಜಸ್ ಇನ್ ಬೌಲಿಂಗ್. ಬ್ಯಾಟಿಂಗ್ ಸೆಕ್ಷನ್ ಚೆನ್ನಾಗಿದೆ ಗೈಸ್ LSG ಅವ್ರದ್ದು, ಲಕ್ನೋ ಅವ್ರದ್ದು. ನೋಡಿರ್ಬೋದು ಶುಭ್ಮನ್ ಗಿಲ್ ಅವರು ಇವರೆಲ್ಲ ಮಸ್ತ್ ಚಲೋ ಪರ್ಫಾರ್ಮ್ ಮಾಡತ್ತಾರೆ. ಆದ್ರೆ ನನಗೆ ಬಾಲಿಂಗ್ ಸೆಕ್ಷನ್ ಸ್ವಲ್ಪ ವೀಕ್ ಅನಿಸ್ತು. ಸೊ ನಂಗೆ ಅನ್ಸೋ ಮಟ್ಟಿಗೆ ಬಾಲಿಂಗ್ ಸೆಕ್ಷನ್ ಚೇಂಜ್ ಮಾಡ್ಬೋದು ಅವ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಏನು ನೋಡೋಣಪ್ಪ ಅಂತಂದ್ರೆ ನಾವು ಪ್ರಾಬಬಲ್ 12 ನೋಡೋಣ ಗೈಸ್ ನಮ್ಮ ಲಕ್ನೋ ಅವ್ರದ್ದು. ಲಕ್ನೋನಾಗ ಫಸ್ಟ್ ಬಂದ್ಬಿಟ್ಟು A ಮಾಕ್ರಮ್, M ಮಾರ್ಷ್, N ಪುರಾನ್, ರಿಷಬ್ ಪಂತ್ ಕ್ಯಾಪ್ಟನ್ ಅವರು. ಆಮೇಲೆ A ಬಡೋನಿ, D ಮಿಲ್ಲರ್, S ಎಹ್ಮದ್, ಶರದುಲ್ ಠಾಕೂರ್, ರವಿ ಬಿಷ್ಣೋಯಿ, ಅವೇಶ್ ಖಾನ್, D ರಾಟಿ, M ಸಿದ್ಧಾರ್ಥ್ ಗೈಸ್. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಲಕ್ನೋ ಗೈಸ್. ಇವ್ರದ್ದು ಚಲೋ ಟೀಮ್. ಆದ್ರೆ ಖತರ್ನಾಕ್ ಟೀಮ್ ಈಗ ತೋರಿಸ್ತೀನಿ ನೋಡ್ರಿ. ನಮ್ಮ ಖತರ್ನಾಕ್ ಟೀಮ್ ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಹೈದರಾಬಾದ್. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ 3 ಜನ ಲೆಫ್ಟಿ ಬ್ಯಾಟ್ಸ್ಮನ್. ಇವ್ರ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡ್ತಾರೆ ಗೈಸ್. ಅದನ್ನ ಕೆಳಗೆ ಬರೋದು ಇಶಾನ್ ಕಿಶನ್. ಅದಾಗಿದ್ಮೇಲೆ ಹೆನ್ ರೆಡ್ಡಿ, H ಕ್ಲಾಸಿನ ವಿಕೆಟ್ ಕೀಪರ್ ಗೈಸ್ ಅವರು. ಆಮೇಲೆ A ಮನೋಹರ್, A ವರ್ಮಾ, ಪ್ಯಾಟ್ ಕಮಿನ್ಸ್, ಹರ್ಷದ್ ಪಟೇಲ್, M ಶಮಿ, S ಸಿಂಗ್, ಆಡಮ್ ಜಾಂಪಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪರ್ಫಾರ್ಮ್ ಮಾಡ್ತಾರೆ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಏನು ನೋಡೋಣಪ್ಪ ಅಂತಂದ್ರೆ ನಮ್ದು ಪಿಚ್ ರಿಪೋರ್ಟ್ ನೋಡೋಣ ಗೈಸ್. ಪಿಚ್ ರಿಪೋರ್ಟ್ ಈ ಗ್ರೌಂಡ್ ಎಲ್ಲಿ ನಡೆದಿ, ಯಾವ ಗ್ರೌಂಡ್ನಾಗ ಮ್ಯಾಚ್ ನಡೆಯತ್ತಂತ. ಮ್ಯಾಚ್ ಬಂದ್ಬಿಟ್ಟು ಮತ್ತು ಹೋಮ್ ಗ್ರೌಂಡ್ RG ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್. ಹೋಮ್ ಗ್ರೌಂಡ್ ಗೈಸ್ ಗುರುತಲ್ಲ, ಹೋಮ್ ಗ್ರೌಂಡ್ ಅಂದ್ರೆ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ, ಹೆಂಗ್ ಗ್ರೂಪ್ನಾಗ ಇರ್ತಾರೆ. ಸೊ ಇಲ್ಲಿ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 170 ಗೈಸ್. ಬ್ಯಾಟಿಂಗ್ ಗುಡ್. ಲಾಸ್ಟ್ ಟೈಮ್ ನೋಡಿರ್ಬೋದು ಪತ್ರ ದಬ್ಬಾಶ್ ಹೊಡಿತಾರಂತಂದೆ, ದಬ್ಬಾಶ್ ಹೊಡೆದ್ರೆ ಗೈಸ್. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಐತ್ ಗೈಸ್ ಇದೆ. ಆಮೇಲೆ ಬಾಲಿಂಗ್ ಟೈಪ್ ಪೇಸರ್ಸಿಗೆ ಫ್ರೆಂಡ್ಲಿ ಐತ್ ಗೈಸ್ ಇದೆ, ಫಾಸ್ಟ್ ಬೌಲರಿಗೆ ಫ್ರೆಂಡ್ಲಿ ಐತಿ. ಆಮೇಲೆ ಲಾಸ್ಟ್ 7 IPL ಮ್ಯಾಚಸ್ನಾಗ ಪೇಸರ್ಸ್ 50 ವಿಕೆಟ್ ತೊಗೊಂಡಾರ, ಸ್ಪಿನ್ನರ್ಸ್ 17 ವಿಕೆಟ್ ತೊಗೊಂಡಾರ. ನೋಡಿರ್ಬೋದು ಫಾಸ್ಟ್ ಬೌಲರ್ಸಿಗೆ ಎಷ್ಟು ಸಪೋರ್ಟ್ ಮಾಡ್ತೈತಿ ಈ ಗ್ರೌಂಡ್ ಅಂತ. ಆಮೇಲೆ ನೋ ಮೇಜರ್ ಅಡ್ವಾಂಟೇಜ್ ಇನ್ ಬ್ಯಾಟಿಂಗ್ ಫಸ್ಟ್. ಯಾರು ಬ್ಯಾಟಿಂಗ್ ಫಸ್ಟ್ ಆಡೋರು ಗೆಲ್ಬೋದು, ಸೆಕೆಂಡ್ ಆಡೋರು ಗೆಲ್ಬೋದು, ಏನಂತ ದೊಡ್ಡದಿಲ್ಲ. ಫಸ್ಟ್ ಬ್ಯಾಟಿಂಗ್ ಆಡೋರು 36 ಸಲ ಗೆದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು 43 ಸಲ ಗೆದ್ದಾರೆ, ಅಷ್ಟೇ ಏನಿಲ್ಲ. ನನಗೆ ಅನ್ಸೋ ಮಟ್ಟಿಗೆ ಗೈಸ್ ಇವತ್ತು ಎಕ್ಸ್ಪೆಕ್ಟೆಡ್ ಸ್ಕೋರ್ 200+ ಹೋಗ್ತೈತೆ ಗೈಸ್. 200 ಮೇಲೆ ಹೊಡಿತಾರೆ, ಪಕ್ಕ ಹೊಡಿತಾರೆ, ದಬ್ಬಾಶ್ ಹೊಡಿತಾರೆ ನೋಡ್ರಿ ಇವತ್ತು ಹೇಳತ್ತಿದ್ದಾರೆ. ಸೊ ಅದಾಗಿದ್ಮೇಲೆ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇನ್ ಲಾಸ್ಟ್ 7 ಮ್ಯಾಚಸ್ ಇಯರ್ ಈಸ್ 216. ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 216 ಹೊಡೆದಾರ ಗೈಸ್ ಆವರೇಜ್ ಸ್ಕೋರ್ ಈ ಗ್ರೌಂಡ್ನಾಗ. ಓವರ್ ಆಲ್ ಅಡ್ವಾಂಟೇಜ್ ಫಾರ್ ಬ್ಯಾಟರ್ಸ್ ಅಂಡ್ ಪೇಸರ್ಸ್ ಫ್ರೆಂಡ್ಲಿ. ಈಗ ಈ ಪಿಚ್ ಬ್ಯಾಟರ್ಸಿಗೆ ಮತ್ತೆ ಫಾಸ್ಟ್ ಬೌಲರ್ಸಿಗೆ ಫ್ರೆಂಡ್ಲಿ ಗ್ರೌಂಡ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವೇನು ನೋಡೋಣ ಅಂತಂದ್ರೆ ಹೆಡ್ ಟು ಹೆಡ್ ಟೀಮ್ ರೆಕಾರ್ಡ್. ಹೆಡ್ ಟು ಹೆಡ್ ಅಂದ್ರೆ ಗೈಸ್ ಈ ಟೀಮ್ ಆಪೋಸಿಟ್ ಇದ್ದಾಗ ಯಾರು ಎಷ್ಟು ಗೆದ್ದಾರಂತ. ಸೊ ನೋಡ್ಬೋದು 4 ಮ್ಯಾಚಸ್ ಆಡ್ಯಾರ. LSG 3 ಮ್ಯಾಚ್ ಗೆದ್ದಾರ, ಹೈದರಾಬಾದ್ 1 ಮ್ಯಾಚ್ ಗೆದ್ದಾರ. ಸೊ ನೋಡ್ಬೋದು ಗೈಸ್ LSG ಅವರ 3 ಮ್ಯಾಚ್ ಗೆದ್ದಾರ, SRH 1 ಗೆದ್ದಾರ. ಆದ್ರೆ ಇವತ್ತು ನೋಡಂತ್ರಿ ನೀವು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ನಮ್ಮ ಕೀ ಸ್ಟಾಟ್ಸ್ ಗೈಸ್. ಕೀ ಸ್ಟಾಟ್ಸ್ ಒಳಗೆ ಯಾರ್ಯಾರು ಪರ್ಫಾರ್ಮ್ ಮಾಡ್ತಾರೆ ನೋಡೋಣ. ಸೊ ಲಾಸ್ಟ್ ಟೈಮ್ ದೀಸ್ 2 sides met at and Abhishek chased down 150 runs target in 9.4 overs. ಅಭಿಷೇಕ್ ಶರ್ಮಾ ಲಾಸ್ಟ್ ಟೈಮ್ ಮ್ಯಾಚ್ ಬಿದ್ದಾಗ ಇವ್ರ ಮ್ಯಾಗ 150+ ರನ್ಸ್ 9.4 ಬಾಲ್ನಾಗ ಹೊಡೆದು ಬಿಟ್ಟಿದಾಗ ಅಷ್ಟು ಫಾಸ್ಟೆಸ್ಟ್ IPL ಚೇಸ್ ಫಾರ್ ಇದು ನಮ್ಮ ಇದ್ರನ್ಯಾಗ
ಸೊ ನನಗನ್ಸೋ ಮಟ್ಟಿಗೆ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇವತ್ತು. ಸೊ ಅದಾಗಿದ್ಮೇಲೆ ಎಂ ಅಕ್ರಮ್ ಈಸ್ ಪ್ಲೇಯಿಂಗ್ ಅಗೇನ್ಸ್ಟ್ ಎಕ್ಸ್ ಟೀಮ್ ಅಪೋಸಿಟ್ ಆಡಂತಾರೆ. ಸೊ 27 runs in one match against SRH and average 35 at the venue. ಚಲೋ ಐತೆ ಗೈಸ್ ಎಂ ಅಕ್ರಮ್ದು ಸ್ಟಾಟ್ಸ್. ಆಮೇಲೆ ಬಂದ್ಬಿಟ್ಟು ಮಿಚಲ್ ಮಾರ್ಷ ಆಸ್ 119 runs in 6 matches against SRH and 36 runs in 5 matches at the venue. ನೋಡ್ಬೋದು ಗೈಸ್, ಓಕೆ ಐತೆ ಮಿಚಲ್ ಮಾರ್ಚ್ದು ಸ್ಟಾಟ್ಸ್. ಸೊ ಇದಾಗಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸ್ಟಾಟ್ಸ್ ಯಾರು ನೋಡೋಣಪ್ಪ ಅಂತಂದ್ರೆ ಎನ್ ಪುರಾನ್. ನೋಡಿರ್ಬೋದು ಗೈಸ್, ಲಾಸ್ಟ್ ಟೈಮ್ ಚಲೋ ಪರ್ಫಾರ್ಮ್ ಮಾಡ್ತಾನಂತಂದ್ರೆ ಚಲೋ ಪರ್ಫಾರ್ಮ್ ಮಾಡಿದ ಎನ್ ಪುರಾನ್. ಸೊ ಎನ್ ಪುರಾನ್ ಎಕ್ಸ್ ಆವ್ರೇಜ್ ಈ ಎಕ್ಸ್ ಪ್ಲೇಯರ್ ಅವರು ನಮ್ಮ ಇವ್ರಿಗೆ. ಸೊ ಅವ್ರ ಆವ್ರೇಜ್ ಬಂದ್ಬಿಟ್ಟು 50 ಅಗೇನ್ಸ್ಟ್ SRH ಅಂಡ್ 113 runs in 3 matches at the venue. ನೋಡ್ಬೋದ ಈ ವೆನ್ಯೂದಾಗ ಅವ್ರ ಪರ್ಫಾರ್ಮೆನ್ಸ್ ಚಲೋ ಕೊಡ್ತಾರೆ ಗೈಸ್. ಲಾಸ್ಟ್ ಟೈಮ್ ನೋಡ್ಬೋದು ಚಲೋ ಪರ್ಫಾರ್ಮೆನ್ಸ್ ಕೊಟ್ರೆ. ಸೊ ಎನ್ ಪುರಾನ್ ಒಳ್ಳೆ ಪಿಕ್ ಗೈಸ್ ಸ್ಮಾಲ್ ಲೀಗ್ನಾಗ. ಸೊ ಅದಾಗಿದ್ಮೇಲೆ ರಿಷಬ್ ಪಂತ್ ಆವ್ರೇಜಸ್ ಆಫ್ 44 ಅಗೇನ್ಸ್ಟ್ SRH ಅಂಡ್ ಹ್ಯಾಸ್ ಸ್ಕೋರ್ 98 runs in 5 matches at the venue. ವೆನ್ಯೂದಾಗ ಕಮ್ಮಿ ಮಾಡಿದ್ರೆ ಆದ್ರೆ ಆವ್ರೇಜ್ ಚೆನ್ನಾಗಿದೆ ಗೈಸ್ ನಮ್ಮ SRH ಅಪೋಸಿಟ್. ಸೊ ನೆಕ್ಸ್ಟ್ ಬಂದ್ಬಿಟ್ರೆ ಡಿ ಮಿಲ್ಲರ್ ಆವ್ರೇಜಸ್ ಈಸ್ 27 ಅಗೇನ್ಸ್ಟ್ SRH ಅಂಡ್ ಹ್ಯಾಸ್ ಸ್ಕೋರ್ 184 runs in 7 matches at the venue. ನೋಡ್ಬೋದು ಗೈಸ್, ವೆನ್ಯೂದಾಗ ಖತರ್ನಾಕ್ ಸ್ಕೋರ್ ಮಾಡ್ಯಾರ, ಒಳ್ಳೆ ಸ್ಕೋರ್ ಮಾಡ್ಯಾರ ಅಂಡ್ ಆವ್ರೇಜ್ 27 ಐತಿ. ಡಿ ಮಿಲ್ಲರ್ ಚಲೋ ಅದಾರ ಗೈಸ್, ಸ್ಟಾಟ್ಸ್ ಇರೋದು ಚಲೋ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ ನೋಡೋಣ ಎ ಬಡೋನಿ ಆಸ್ 74 runs in 4 matches against SRH and 55 runs in 2 matches at the venue. ನೋಡ್ಬೋದು ಎ ಬಡೋನಿ ಇದು ಚಲೋ ಆಗೈತಿ ಸ್ಟಾಟ್ಸ್. ಅದಾಗಿದ್ಮೇಲೆ ಶರದುಲ್ ಎಸ್ ಎಮ್ಮದ್ ಅವರು ಎಕ್ಸ್ ಪ್ಲೇಯರ್ ಗೈಸ್ ನಮ್ಮ ಇವ್ರದ್ದು. ಸೊ ಆಸ್ 4 wickets plus 35 runs in 5 matches against SRH. ನೋಡ್ಬೋದು ಇವ್ರದ್ದು ಓಕೆ ಸ್ಟಾಟ್ಸ್ ಅಂಡ್ 3 wickets plus 61 runs in 7 matches at the venue. ಓಕೆ ಗೈಸ್ ನಮ್ಮ ಎಸ್ ಎಮ್ಮದ್. ಅದಾಗಿದ್ಮೇಲೆ ಶರದುಲ್ ಠಾಕೂರ್ has taken 13 wickets in 15 matches against SRH and 13 wickets in 10 matches at the venue. ನೋಡ್ಬೋದು ಈ ವೆನ್ಯೂದಾಗ ಚೆನ್ನಾಗೈತಿ ಶರದುಲ್ ಠಾಕೂರ್ ಪರ್ಫಾರ್ಮೆನ್ಸ್. ಸೊ ಇವ್ರಿಗೂ ತಗೋಬೋದು ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಬಿಷ್ಣೋಯಿ ಆಸ್ 8 wickets in 7 matches against SRH and 3 wickets in 3 matches at the venue. ಸೊ ನೋಡ್ಬೋದು ಗೈಸ್, ಒಂದೊಂದು ಮ್ಯಾಚಿಗೆ ಒಂದೊಂದು ವಿಕೆಟ್ ತಗೊಂಡು ಲೆಕ್ಕ ಐತಿದೆ. ಸೊ ಇವ್ರದ್ದು ಅಷ್ಟೇನಿಲ್ಲ, ಓಕೆ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಅವೇಸ್ ಖಾನ್ ಆಸ್ 34 wickets in 7 matches against SRH and 3 wickets in 3 matches at the venue. ನೋಡ್ಬೋದು ಇವ್ರದ್ದು ಓಕೆ ಗೈಸ್ ನಮ್ದು ಅವೇಸ್ ಖಾನ್. ಸೊ ಇದಾಗಿದ್ಮೇಲೆ ನೆಕ್ಸ್ಟ್ ನಾವು ನೋಡೋಣ ನಮ್ ಕೀ ಸ್ಟಾಟ್ಸ್ ಆಫ್ ಇವ್ರದ್ದು ಯಾವ್ದ ನಮ್ಮ SRH. ಟ್ರಾವಿಸ್ ಹೆಡ್ ಆಸ್ ಸ್ಕೋರ್ಡ್ 89 runs in 1 match against LSG and averages 48 at the venue. Guys, ಟ್ರಾವಿಸ್ ಹೆಡ್ ಒಳ್ಳೆ ಪರ್ಫಾರ್ಮೆನ್ಸ್ ಐತಿ LSG ಅಪೋಸಿಟ್. ಸೊ ಈ ಗ್ರೌಂಡ್ ನಾಗೂ ಚಲೋ ಸ್ಟಾಟ್ಸ್ ಅದ ಅವ್ರದ್ದು. ನನ್ಗೆ ಅನ್ಸೋ ಮಟ್ಟಿಗೆ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಟ್ರಾವಿಸ್ ಹೆಡ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎ ಶರ್ಮಾ has 95 runs in 1 wicket in 3 matches against LSG and averages at 27 at the venue. ಅಭಿಷೇಕ್ ಶರ್ಮಾದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಅವರು ಚಲೋ ಪರ್ಫಾರ್ಮ್ ಮಾಡ್ತಾರೆ ಇವತ್ತು. ಸೊ ಸ್ಮಾಲ್ ಲೀಗ್ನಾಗ ಬಿಟ್ಕೊಳಕ್ ಹೋಗ್ಬರ್ರಿ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಶಾನ್ ಕಿಶನ್ averages 23 against LSG and 45 at the venue. ನೋಡ್ಬೋದು ಗೈಸ್, ಮೊನ್ನೆ ಇದ ಗ್ರೌಂಡ್ನಾಗ ಎತ್ತರ ಪತ್ರ ಹೊಡೆದ್ಬಿಟ್ಟ ಇಶಾನ್ ಕಿಶನ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರಂತ ಗ್ಯಾರಂಟಿ ಐತಿ ಇವತ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು Hen Reddy has 170 runs in 1 wickets in 8 matches at the venue. So guys, Hen Reddy ಇದು ಒಳ್ಳೆ ಸ್ಟಾಟ್ಸ್ ಅದಾವ, ಇವ್ರನ್ನು ಬಿಟ್ಕೊಳಕ್ ಹೋಗ್ಬರ್ರಿ, ಗ್ರ್ಯಾಂಡ್ ಲೀಗ್ ನ ಟ್ರೈ ಮಾಡ್ಕೊರಿ. NH Klassen has scored 47 runs in 2 matches against LSG and averages 58 at the venue. Average ನೋಡ್ಬೋದು ಗೈಸ್, ವೆನ್ಯೂದಾಗ ಈ ಗ್ರೌಂಡ್ ನಾಗ ಒಳ್ಳೆ ಕ್ಲಾಸನ್ ಒಳ್ಳೆ ಇದೈತಿ ಸ್ಟಾಟ್ಸ್ ಈ ವೆನ್ಯೂದಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಟ್ ಕಮಿನ್ಸ್ has 1 wicket in 1 match against LSG and 10 wickets in 11 matches at the venue. ನೋಡ್ಬೋದು ಪ್ಯಾಟ್ ಕಮಿನ್ಸ್ದು ಒಳ್ಳೆ ಸ್ಟಾಟ್ಸ್ ಅದಾವ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಹರ್ಷಲ್ ಪಟೇಲ್ has 6 wickets in 5 matches against LSG and 6 wickets in 7 matches at the venue. ಹರ್ಷಲ್ ಪಟೇಲ್ ಒಳ್ಳೆ ಪಿಕ್ ಗೈಸ್, ಅವ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಐತಿ, ಅವ್ರನ್ನ ಬಿಟ್ಕೊಳಕ್ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೊಹಮ್ಮದ್ ಶಮಿ has 5 wickets in 4 matches against LSG and 11 wickets in 8 matches at the venue. ನೋಡ್ಬೋದು ಗೈಸ್, ಫಾಸ್ಟ್ ಬೌಲರ್ಸ್ ಈಗ ಭಾಳ ಫ್ರೆಂಡ್ಲಿ ಗ್ರೌಂಡ್ ಐತಿದೆ. ಸೊ ನೋಡ್ಬೋದು ಫಾಸ್ಟ್ ಬೌಲರ್ಸ್ ಹೆಂಗ್ ವಿಕೆಟ್ ತಗೊಂಡ್ರ ಮೊಹಮ್ಮದ್ ಶಮಿದು ಒಳ್ಳೆ ಐತಿ ಪರ್ಫಾರ್ಮೆನ್ಸ್. ಆಮೇಲೆ ಅದಾಗಿದ್ಮೇಲೆ ಆಡಮ್ ಜಾಂಪಾ has 3 wickets in 3 matches at the venue. ಸೊ ಗೈಸ್, ಆಡಮ್ ಜಾಂಪಾ ಬಂದ್ಬಿಟ್ಟು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ. ಸೊ ಲಾಸ್ಟ್ ಮೂಮೆಂಟ್ ನಾಗ ವಿಕೆಟ್ ತಗೊಳ್ಳೋ ಚಾನ್ಸಸ್ ಅವರು ಭಾಳ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೈಸ್ ಕೀ ಮ್ಯಾಚ್ ಅಪ್ಸ್ ನೋಡೋಣ. ಕೀ ಮ್ಯಾಚ್ ಅಪ್ಸ್ ಇನ್ ದ ಸೆನ್ಸ್ ಈ ಪ್ಲೇಯರ್ ಅಪೋಸಿಟ್ ಬಿದ್ದಾಗ ಯಾರ್ಯಾರ ಮ್ಯಾಗ ಡಾಮಿನೇಟ್ ಮಾಡ್ಬಿಡ್ತಾರಂತ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಟ್ರಾವಿಸ್ ಹೆಡ್ ವರ್ಸಸ್ ಎ ಖಾನ್. ಸೊ ಟ್ರಾವಿಸ್ ಹೆಡ್ ಅವರ 37 runs ಹೊಡೆದು 23 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಕೊಟ್ಟಾರ ನಮ್ಮ ಅವೇಸ್ ಖಾನಿಗೆ. ಸೊ ನೋಡ್ಬೋದ ಇವ್ರದ್ದು ಸ್ವಲ್ಪ ಡಿಲೇ ಆಗ್ತೈತಿ ಅವೇಸ್ ಖಾನ್ ಮುಂದೆ. ಅಭಿಷೇಕ್ ಶರ್ಮಾ ವರ್ಸಸ್ ಎ ಖಾನ್.
ಅವೇಶ್ ಖಾನ್ ಬಿದ್ದಾಗ ಅಭಿಷೇಕ್ ಶರ್ಮಾ 2 ರನ್ ನೋಡಿದ 7 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು ಅವೇಶ್ ಖಾನ್ ಮುಂದೆ ಎಷ್ಟು ಡೌನ್ ಆಗ್ತಾರ ಅಭಿಷೇಕ್ ಶರ್ಮಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ವರ್ಸಸ್ ಶರದುಲ್ ಠಾಕೂರ್ ಬಿದ್ದಾಗ 16 ರನ್ ನೋಡಿದ 14 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು ಶರದುಲ್ ಠಾಕೂರ್ ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ಅಭಿಷೇಕ್ ಶರ್ಮಾನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಶಾನ್ ಕಿಶನ್ ವರ್ಸಸ್ ಆರ್ ವಿಷ್ಣೋಯ್ ಬಿದ್ದಾಗ ಇಶಾನ್ ಕಿಶನ್ 33 ರನ್ ನೋಡಿದ 33 ಬಾಲ್ ಯೂಸ್ ಮಾಡಿ 4 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು ಇಶಾನ್ ಕಿಶನ್ ಬಹಳ ಸ್ವಲ್ಪ ಟಾಕಡಿಲ್ ಹಾಕೈತಿ ಆರ್ ಬಿಷ್ಣೋಯ್ ಮುಂದೆ. ಸೊ ನೆಕ್ಸ್ಟ್ ಬಂದ ಕ್ಲಾಸನ್ ವರ್ಸಸ್ ಎಸ್ ಠಾಕೂರ್ ಶರದುಲ್ ಠಾಕೂರ್ ಬಿದ್ದಾಗ ಕ್ಲಾಸನ್ 21 ರನ್ ನೋಡಿದ 17 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ಸೊ ನೋಡ್ಬೋದು ಕ್ಲಾಸನ್ದು ಸ್ವಲ್ಪ ಪುಂಗಿ ಬಂದಾಕೈತಿ ಇವ್ರ ಮುಂದೆ. ಸೊ ಅದಾಗಿದ್ಮೇಲೆ ಮಿಚೆಲ್ ಮಾರ್ಷ್ ವರ್ಸಸ್ ಎ ಝ್ಯಾಂಪಾ ಇವ್ರದ್ದು ಬಿದ್ದಾಗ 6 ರನ್ಸ್ ಹೊಡೆದ 5 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್ ಮಿಚೆಲ್ ಮಾರ್ಷ್ ಝಾಂಪಾ ಮುಂದೆ. ಸೊ ನೋಡ್ಬೋದು ಇವೊಂದು ಸ್ವಲ್ಪ ಟಾಕಡಿಲ್ ಆಗ್ತೈತಿ ನಮ್ಮ ಇವ್ರ ಮುಂದೆ. ಸೊ ಅದಾಗಿದ್ಮೇಲೆ ನಮ್ದು ಆರ್ ಪಂತ್ ವರ್ಸಸ್ ಎ ಝ್ಯಾಂಪಾ ಬಿದ್ದಾಗ ರಿಷಬ್ ಪಂತ್ 35 ರನ್ ನೋಡಿದ 25 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು ಇವರು ಸ್ವಲ್ಪ ಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ ಝಾಂಪಾ ಮುಂದೆ. ಅದಾದ್ಮೇಲೆ ಡಿ ಮಿಲ್ಲರ್ ವರ್ಸಸ್ ಆಡಮ್ ಝಾಂಪಾ ಬಿದ್ದಾಗ ಡಿ ಮಿಲ್ಲರ್ 60 ರನ್ ನೋಡಿದ 52 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ಗೈಸ್ ಝಾಂಪಾ ಮುಂದೆ. ಸೊ ನೋಡ್ಬೋದು ಝಾಂಪಾನು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ಇಲ್ಲಿ. ಸೊ ಅದಾದ್ಮೇಲೆ ಡಿ ಮಿಲ್ಲರ್ ವರ್ಸಸ್ ಪ್ಯಾಟ್ ಕಮಿನ್ಸ್ ಬಿದ್ದಾಗ ಡಿ ಮಿಲ್ಲರ್ 38 ರನ್ ನೋಡಿದ 46 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು ಪ್ಯಾಟ್ ಕಮಿನ್ಸ್ ಖತರ್ನಾಕ್ ಬಾಲರ್ ಹೆಂಗ್ ಡಾಮಿನೇಟ್ ಮಾಡತ್ತಾರಂತ. ಸೊ ಅದಾಗಿದ್ಮೇಲೆ ನಮ್ದು ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಫ್ಯಾಂಟಸಿ ಟಿಪ್ಸ್ ಗೈಸ್. ಫ್ಯಾಂಟಸಿ ಟಿಪ್ಸ್ ಇನ್ ವಿಕೆಟ್ ಕೀಪಿಂಗ್ ಸೆಕ್ಷನ್ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಆಲ್ ಫಾರ್ ಗುಡ್ ಆಪ್ಷನ್ಸ್ ಇನ್ ವಿಕೆಟ್ ಕೀಪಿಂಗ್ ಸೆಕ್ಷನ್. ನೋಡ್ಬೋದು ಭಾಳ ಮಂದಿ ಅದರ ವಿಕೆಟ್ ಕೀಪರ್ಸ್ ಎಲ್ಲರೂ ಚಲೋ ಪರ್ಫಾರ್ಮ್ ಮಾಡ್ತಾರೆ. ಫಸ್ಟ್ ಬಂದ್ಬಿಟ್ಟು ಎನ್ ಪುರಾನ್ ವಿಲ್ ಪ್ಲೇ ಅಗೇನ್ಸ್ಟ್ ಈಸ್ ಎಕ್ಸ್ ಟೀಮ್ ಇಂಪಾರ್ಟೆಂಟ್ ಇನ್ ಬೋತ್ ಇನ್ನಿಂಗ್ಸ್ ಆಸ್ ಈ ಈಸ್ ಬ್ಯಾಟಿಂಗ್ ಅಟ್ 3. ಸೊ ಗೈಸ್ 3rd ನಂಬರ್ನಾಗ ಬ್ಯಾಟ್ ಮಾಡ್ತಾನೆ ಎನ್ ಪುರಾನ್ ಬೆಸ್ಟ್ ನನಗೆ ಅನ್ಸೋ ಮಟ್ಟಿಗೆ. ಅವರು ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಸೊ ನನಗೆ ಅನ್ಸೋ ಮಟ್ಟಿಗೆ ಡಬಲ್ ಪಾಯಿಂಟ್ಸ್ ಕೊಡ್ತಾರೆ ಗೈಸ್. ಗೊತ್ತೈತಲ್ಲ ವಿಕೆಟ್ ಕೀಪಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ, ಬ್ಯಾಟಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ ವಿಕೆಟ್ ಕೀಪರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಶಾನ್ ಕಿಶನ್ ಲುಕ್ ಇನ್ ಗ್ರೇಟ್ ಟಚ್ ಸೇಫ್ ಫಾರ್ ಸ್ಮಾಲ್ ಲೀಗ್. ನೋಡ್ಬೋದು ಗೈಸ್ ಇಶಾನ್ ಕಿಶನ್ ಹೆಂಗ್ ಪರ್ಫಾರ್ಮ್ ಮಾಡಿದ್ರೆ ಲಾಸ್ಟ್ ಮ್ಯಾಚ್ನಾಗ ಇದೇ ಗ್ರೌಂಡ್ನಾಗ. ಸೊ ಅವ್ರನ್ನ ಸ್ಮಾಲ್ ಲೀಗ್ನಾಗ ಬಿಟ್ಕೊಳಕ್ ಹೋಗ್ರಿ. ಒಳ್ಳೆ ಸ್ಟಾಟ್ಸ್ ಅದಾವ ಗ್ರೌಂಡ್ನಾಗ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋದು ಚಾನ್ಸಸ್ ಅದಾವ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ರಿಷಬ್ ಪಂತ್ ವಿಲ್ ಕೀಪ್ ಅಂಡ್ ಈಸ್ ಅ ಗುಡ್ ಬ್ಯಾಟರ್ ಹೂ ವಿಲ್ ಶೋ ಇಸ್ ವರ್ತ್ ಇನ್ ಇಂಪಾರ್ಟೆಂಟ್ ಲೀಗ್. ಗೈಸ್ ಲಾಸ್ಟ್ ಟೈಮ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಮಾಡಿದ್ರು ರಿಷಬ್ ಪಂತ್. ಈ ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನನ್ಗೆ ಗ್ಯಾರಂಟಿ ಐತಿ. ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ವಿಕೆಟ್ ಕೀಪರ್ ಪ್ಲಸ್ ಬ್ಯಾಟ್ಸ್ಮನ್ ಅದಾರ ಅವ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸನ್ ಈಸ್ ಅ ಸೇಫರ್ ವೈಲ್ ಬ್ಯಾಟಿಂಗ್ ಫಸ್ಟ್ ಬಟ್ ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್. ಗೈಸ್ ಟ್ರೈ ಮಾಡ್ಬೋದು. ಸೆಕೆಂಡ್ ಬಂದಾಗೂ ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಸೆಕೆಂಡ್ ಬ್ಯಾಟಿಂಗ್ ಇದ್ದಾಗೂ ಫಸ್ಟ್ ಬ್ಯಾಟಿಂಗ್ ಇದ್ದಾಗೂ ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರೆ ಕ್ಲಾಸನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಬ್ಯಾಟರ್ ಸೆಕ್ಷನ್ಸ್ ನಾಗ ನೋಡೋಣ. ಬ್ಯಾಟರ್ ಸೆಕ್ಷನ್ ನಾಗ ಟ್ರಾವಿಸ್ ಹೆಡ್ ನೋಡಿರ್ಬೋದು ಗೈಸ್ ಹೆಂಗ್ ಧಮಾಕ ಮಾಡ್ತಾನಂತಂದ್ರೆ ಒಡ್ಯಾಕ್ ನಿಂತಂದ್ರೆ ಮತ್ತೆ ಯಾರಪ್ಪೂ ಕೇಳಂಗಿಲ್ಲ. ಸೊ ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್ ಗೈಸ್. ಸ್ಮಾಲ್ ಲೀಗ್ನಾಗ ಬಿಟ್ಕೊಳಕ್ ಹೋಗ್ಬಿಡ್ರಿ. ಟ್ರಾವಿಸ್ ಹೆಡ್ನ ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರಂತ ಗ್ಯಾರಂಟಿ ಐತಿ ಅನಿಸ್ತೈತಿ ನನಗೆ. ಸೊ ಮಿಚೆಲ್ ಮಾರ್ಷ್ ಈಸ್ ನಾಟ್ ಬೌಲಿಂಗ್ ಬಟ್ ಕ್ಯಾನ್ ಯುಟಿಲೈಸ್ ಇನ್ ಪವರ್ ಪ್ಲೇ. However, he is not very consistent while batting in IPL. So guys, ಮಿಚೆಲ್ ಮಾರ್ಷ್ ಅಷ್ಟು ಸ್ಟಾಟ್ಸ್ ನೋಡಿರ್ಬೋದು ನೀವು, ಅಷ್ಟು ಖತರ್ನಾಕ್ ಇಲ್ಲ. ಒಂದು ಒಳ್ಳೆ ಓಕೆ ಐತಿ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಯೂಸ್ ಮಾಡ್ಕೋಬಹುದು ಅವ್ರನ್ನ, ಯಾಕಂದ್ರೆ ಪವರ್ ಪ್ಲೇನಾಗ ಯೂಸ್ ಮಾಡ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ನಾಗ ಚೇಂಜ್ ಮಾಡ್ಬೇಕಂತ ನನಗೆ ಅನ್ಸ್ತೈತಿ, ಏನು ಮಾಡಂಗಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿ ಮಿಲ್ಲರ್ ನೋಡೋಣ. ಡಿ ಮಿಲ್ಲರ್ ಕ್ಯಾನ್ ಬಿ ಟ್ರೈಡ್ ವೈಲ್ ಬ್ಯಾಟಿಂಗ್ ಫಸ್ಟ್. ಗೈಸ್ ಡಿ ಮಿಲ್ಲರ್ನ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಟ್ರೈ ಮಾಡ್ರಿ. ಸೆಕೆಂಡ್ ಬ್ಯಾಟಿಂಗ್ ಅಂತೂ ಸ್ವಲ್ಪ ಓಕೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ರೆಕಾರ್ಡ್ಸ್ ಮೇಲೆ ನೋಡಿದ ಪ್ರಕಾರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎ ಬಡೋನಿ, ಎ ವರ್ಮಾ ಅಂಡ್ ಎ ಮನೋಹರ್ ಬ್ಯಾಟ್ ಲೋ ಇನ್ ಅವಾಯ್ಡ್ ಇನ್ ಸ್ಮಾಲ್ ಲೀಗ್. ನೋಡಿರ್ಬೋದು ಗೈಸ್ ಸ್ಮಾಲ್ ಲೀಗ್ನಾಗ ಅವಾಯ್ಡ್ ಮಾಡಿರಿ, ಯಾಕಂದ್ರೆ ಡೌನ್ ಆರ್ಡರ್ ಬ್ಯಾಟಿಂಗ್ ಮಾಡ್ತಾರೆ. ಬ್ಯಾಟಿಂಗ್ ಬರ್ತೈತೋ ಇಲ್ಲೋ ಗೊತ್ತಿಲ್ಲ. ಸೊ ಬ್ಯಾಟಿಂಗ್ ಬರ್ತೈತೋ ಇಲ್ಲೋ ಗೊತ್ತಿಲ್ಲ ಇನ್ ದ ಸೆನ್ಸ್ ಪಾಯಿಂಟ್ಸ್ ಕೊಡಂಗಿಲ್ಲ ಅವ್ರೆ. ಸ್ಮಾಲ್ ಲೀಗ್ನಾಗ ತಗೋಬೇಡ್ರಿ, ಯಾಕಂದ್ರೆ ಲ್ಯಾಕ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಆಗಿರ್ತೈತೆ, ಅಲ್ಲಿ ಥೌಸಂಡ್ಸ್ ಆಫ್ ರುಪೀಸ್ ಲ್ಯಾಕ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಆಗಿರ್ತೈತಿ. ಸೊ ಅಲ್ಲಿ ಅವ್ರನ್ನ ತಗೊಂಡೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ರೊಕ್ಕನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಆಲ್ರೌಂಡರ್ ಸೆಕ್ಷನ್ ನಾಗ ನೋಡೋಣ. ಅಭಿಷೇಕ್ ಶರ್ಮಾ ಅಂಡ್ ಎನ್ ರೆಡ್ಡಿ ಆರ್ ಇಂಪಾರ್ಟೆಂಟ್ ಪಿಕ್ಸ್ ಆಸ್ ಬ್ಯಾಟರ್ಸ್. ಇಫ್ ದೇ ಬಾಲ್ ಇಟ್ಸ್ ಅ ಬೋನಸ್. ನೋಡ್ಬೋದು ಗೈಸ್ ಬ್ಯಾಟಿಂಗ್ ಸೆಕ್ಷನ್ ಆಗಂತೂ ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಾಲ್ ಮಾಡ್ಬಿಟ್ರೆ ಅಂದ್ರೆ 1-2 ಓವರ್, ಸೊ ಇನ್ನೂ ಬೋನಸ್ ಪಾಯಿಂಟ್ಸ್ ಒಳ್ಳೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಅದಾವ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎ ಮ್ಯಾಕ್ರಮ್ ಈಸ್ ಆಲ್ಸೋ ಟೆಕ್ನಿಕಲ್ ಬ್ಯಾಟರ್ ಹೂ ವಿಲ್ ಪ್ಲೇ ಅಗೇನ್ಸ್ಟ್ ಇಸ್ ಎಕ್ಸ್ ಟೀಮ್ ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್. ನೋಡ್ಬೋದು ಗೈಸ್ ಅವ್ನು ಟೆಕ್ನಿಕಲ್ ಬ್ಯಾಟರ್ ಅದನ್ನ ಸ್ವಲ್ಪ ಸೋಚ್ ಸಮಜ್ಗೆ ಬ್ಯಾಟಿಂಗ್ ಮಾಡ್ತಾನೆ. ಸೊ ಎ ಮ್ಯಾಕ್ರಮ್ನ ಫಸ್ಟ್ ಇನ್ನಿಂಗ್ಸ್ ನಾಗೂ ತಗೋಬಹುದು, ಸೆಕೆಂಡ್ ಇನ್ನಿಂಗ್ಸ್ ನಾಗೂ ತಗೋಬಹುದು, ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರೆ ಗೈಸ್. ಸೊ ಅದಾಗಿದ್ಮೇಲೆ ನಾವು ನೋಡೋಣ ನಮ್ ಎಸ್ ಎಮ್ಮದ್ ಓವರ್ಸ್ ಆರ್ ನಾಟ್ ಕನ್ಫರ್ಮ್ಡ್ ಅಂಡ್ ಬ್ಯಾಟ್ಸ್ ಲೋ ಅವಾಯ್ಡ್ ಇನ್ ಸ್ಮಾಲ್ ಲೀಗ್. ನೋಡ್ಬೋದು ಗೈಸ್ ಓವರ್ಸ್ ಅಂತೂ ಅದು ಕನ್ಫರ್ಮ್ ಇಲ್ಲ. ಆಮೇಲೆ ಬ್ಯಾಟಿಂಗು ಲೋ ಆರ್ಡರ್ನಾಗ ಬ್ಯಾಟ್ ಮಾಡ್ತಾರೆ. ಸೊ ನೋಡ್ಬೋದು ಅವಾಯ್ಡ್ ಮಾಡ್ರಿ ಸ್ಮಾಲ್ ಲೀಗ್ನಾಗ ಅವ್ರನ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಬೌಲರ್ ಸೆಕ್ಷನ್ ನಾಗ ನೋಡೋಣ ಗೈಸ್. ಬೌಲರ್ ಸೆಕ್ಷನ್ ನಾಗ ನೋಡೋದ್ಬೇಕಾದ್ರೆ ನಮ್ಮ ಮೊಹಮ್ಮದ್ ಶಮಿ ಅಂಡ್ ಪ್ಯಾಟ್ ಕಮಿನ್ಸ್ ಆರ್ ವಿಕೆಟ್ ಟೇಕರ್ಸ್ ಗೈಸ್. ಬೋತ್ ಮಸ್ಟ್ ಟ್ರೈ ಇನ್ ಬೋತ್ ಇನ್ನಿಂಗ್ಸ್. ಫಸ್ಟ್ ಬೌಲಿಂಗ್ ಮಾಡಿದ್ರು ವಿಕೆಟ್ ತಗೊಂತಾರೆ, ಸೆಕೆಂಡ್ ಬೌಲಿಂಗ್ ಮಾಡಿದ್ರು ವಿಕೆಟ್ ತಗೊಂತಾರೆ ಗೈಸ್. ಅವ್ರನ್ನ ಬಿಟ್ಕೊಳಕ್ ಹೋಗ್ಬಾರ್ರಿ ನಮ್ಮ ಬೌಲಿಂಗ್ ಸೆಕ್ಷನ್ಯಾಗ. ಹರ್ಷಲ್ ಪಟೇಲು ಒಳ್ಳೆ ಪರ್ಫಾರ್ಮರ್ ಗೈಸ್, ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅವರು. ಡೆತ್ ಓವರ್ನಾಗ ವಿಕೆಟ್ ತಗೊಂತಾರ. ನನ್ಗೆ ಅನ್ಸೋ ಮಟ್ಟಿಗೆ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಅವ್ರನ್ನ ಯೂಸ್ ಮಾಡ್ಕೋರಿ ಗೈಸ್.
ನೆಕ್ಸ್ಟ್ ಬಂದ್ಬಿಟ್ಟು ಎ ಜಾಂಪಾ ಅಂಡ್ ಆರ್ ಬಿಷ್ಣೋಯಿ ಆರ್ ಇಂಪಾರ್ಟೆಂಟ್ ವೈಲ್ ಬಾಲಿಂಗ್ ಸೆಕೆಂಡ್. ಗೈಸ್ ಪ್ರೆಷರ್ ಮೂವ್ಮೆಂಟ್ನಾಗ ವಿಕೆಟ್ ತಗೊಳ್ಳೋ ಚಾನ್ಸಸ್ ಭಾಳ ಇರ್ತಾವೆ. ಸ್ಪಿನ್ನರ್ಸು ಸ್ವಲ್ಪ ಪ್ರೆಷರ್ ಮೂವ್ಮೆಂಟ್ನಾಗ ಸ್ಪಿನ್ ಮಾಡಿ ಒಳ್ಳೆ ವಿಕೆಟ್ಸ್ ತಗೊಳ್ಳೋ ಗ್ಯಾರಂಟಿ ಚಾನ್ಸಸ್ ಇದಾವೆ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಬೌಲರ್ಸ್ನಾಗ ಶರದುಲ್ ಠಾಕೂರ್ ಅಂಡ್ ಅವೇಸ್ ಖಾನ್. ಇಫ್ ಪ್ಲೇಸ್ ಆರ್ ಗುಡ್ ಆಪ್ಷನ್ಸ್ ಟು ಟ್ರೈ ಫಾರ್ ಫ್ರಮ್ LSG ಪೇಸರ್ಸ್. LSG ಪೇಸರ್ಸ್ ಶರದುಲ್ ಠಾಕೂರ್ ಅವೇಶ್ ಖಾನ್ ಪರ್ಫಾರ್ಮೆನ್ಸ್ ಚಾನ್ಸಸ್ ಕೊಟ್ರೆ, ಪರ್ಫಾರ್ಮ್ ಮಾಡಕ್ಕೆ ಚಾನ್ಸ್ ಕೊಟ್ರೆ ಅವರು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಚಾನ್ಸಸ್ ಅದಾವ ಗೈಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಮ್ಯಾಚ್ ಪ್ರಿಡಿಕ್ಷನ್. ನನ್ನ ಫಸ್ಟ್ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ ಟ್ರಾವಿಸ್ ಹೆಡ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ ಗೈಸ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋಕೆ ಚಾನ್ಸಸ್ ಅದಾವ. ಟ್ರಾವಿಸ್ ಹೆಡ್ ಪರ್ಫಾರ್ಮ್ ಮಾಡ್ತಾರೆ. ಅವ್ರ ಜೊತೆಗೆ ಹೆನ್ ರೆಡ್ಡಿ ಅಂಡ್ ಕ್ಲಾಸನ್ ಟು ಪ್ಲೇ ಗುಡ್ ನಾಕ್. ಅವರು ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗೈಸ್. ಅವರು ಹಂಗ ನಾರ್ಮಲ್ ಅಲ್ಲ, ಚಲೋ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಅದಾವ ಹೆನ್ ರೆಡ್ಡಿ ಮತ್ತು ಎಲ್ ಕ್ಲಾಸನ್. ಮತ್ತು ಅದರಾಗೂ ನಮ್ಗೆ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಪರ್ಫಾರ್ಮೆನ್ಸ್ ಚಾನ್ಸಸ್ ಅದಾವ ಗೈಸ್. ಇದು ಬಂದು ನನ್ನ ಫಸ್ಟ್ ಪ್ರಿಡಿಕ್ಷನ್. ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಎನ್ ಪುರಾನ್ ಅಂಡ್ ರಿಷಬ್ ಪಂತ್ ಟು ಸ್ಕೋರ್ ರನ್ಸ್ ಫ್ರಮ್ LSG ಏಮ್ ಆಕ್ರಮ್ ಟು ಪ್ಲೇ ಆಲ್ರೌಂಡರ್ ರೋಲ್. ನೋಡ್ಬೋದು ಗೈಸ್, ಎನ್ ಪುರಾನ್ ಮತ್ತು ರಿಷಬ್ ಪಂತ್ ಸ್ಕೋರ್ ಮಾಡ್ತಾರೆ. ರಿಷಬ್ ಪಂತ್ ಅಂತೂ ಮಾಡ್ತಾನೆ ಗೈಸ್, ಯಾಕಂದ್ರೆ ಲಾಸ್ಟ್ ಟೈಮ್ ಸ್ವಲ್ಪ ಹೋಗಿ ಡೌನ್ ಮಾಡಿದೆ, ಈ ಸಲ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಭಾಳ ಐತಿ. ಆಮೇಲೆ ಏಮ್ ಆಕ್ರಮ್ ಆಲ್ರೌಂಡರ್ ರೋಲ್ ಪ್ಲೇ ಮಾಡ್ತಾರೆ ಗೈಸ್. ಆಲ್ರೌಂಡರ್ ಆಗಿ ಪ್ಲೇ ಮಾಡ್ತಾರೆ, ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಬಾಲಿಂಗ್ನಾಗೂ ವಿಕೆಟ್ ತಗೋತಾರೆ, ಬ್ಯಾಟಿಂಗ್ನಾಗೂ ರನ್ಸ್ ಮಾಡೋ ಚಾನ್ಸಸ್ ಅದಾವ, ಒಳ್ಳೆ ಪಾಯಿಂಟ್ಸ್ ಕೊಡ್ತಾರೆ ಗೈಸ್. ಸೊ ನನ್ನ ಥರ್ಡ್ ಪ್ರೆಡಿಕ್ಷನ್ ಬಂದ್ಬಿಟ್ಟು ಎ ಜಾಂಪಾ ಅಂಡ್ ಪ್ಯಾಟ್ ಕಮಿನ್ಸ್ ಟು ಟೇಕ್ ವಿಕೆಟ್ಸ್ ಫಾರ್ SRH. ಇಫ್ SRH ಬಾಲ್ಸ್ ಫಸ್ಟ್ ಮಿನಿಮಮ್ 2 ವಿಕೆಟ್ಸ್ ಫಾರ್ ಹರ್ಷಲ್ ಪಟೇಲ್. ಸೊ ಗೈಸ್ ನೋಡ್ಬೋದು, ಎ ಜಾಂಪಾ ಅಂಡ್ ಪ್ಯಾಟ್ ಕಮಿನ್ಸ್ ಪಕ್ಕಾ ವಿಕೆಟ್ ತಗೊಂತಾರೆ ಗೈಸ್. ಅವ್ರಂತೂ ತಗೊಂತಾರೆ. ಫಸ್ಟ್ ಬಾಲಿಂಗ್ ಮಾಡಿದ್ರು ತಗೊಂತಾರೆ, ಸೆಕೆಂಡ್ ಬಾಲಿಂಗ್ ಮಾಡಿದ್ರು ತಗೊಂತಾರೆ. ಆದ್ರೆ ಇಫ್ SRH ಫಸ್ಟ್ ಬಾಲಿಂಗ್ ಮಾಡಿದ್ರೆ ಹರ್ಷಲ್ ಪಟೇಲ್ ಅಂತೂ 2 ವಿಕೆಟ್ ತಗೊಂತಾನೆ ಗೈಸ್, ಇದು ಮಾತ್ರ ಗ್ಯಾರಂಟಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಫೋರ್ತ್ ಪ್ರೆಡಿಕ್ಷನ್ ಶರದುಲ್ ಠಾಕೂರ್ ಅಂಡ್ ಆರ್ ಬಿಷ್ಣೋಯಿ ಟು ಟೇಕ್ ವಿಕೆಟ್ಸ್ ಫಾರ್ LSG. ಶರದುಲ್ ಠಾಕೂರ್ ಮತ್ತು ಆರ್ ಬಿಷ್ಣೋಯಿ ವಿಕೆಟ್ ತಗೊಂತಾರೆ ಗೈಸ್, ಇದು ಮಾತ್ರ ಪಕ್ಕ. ಇದು ನನ್ನ ಫೋರ್ತ್ ಪ್ರಿಡಿಕ್ಷನ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ಸ್. SRH ವರ್ಸಸ್ LSG ಮ್ಯಾಚ್ ಯಾರು ಗೆಲ್ತಾರಪ್ಪ? SRH ವರ್ಸಸ್ LSG ನಾಗೆ ಈ ಮ್ಯಾಚ್ ಗೆಲ್ಲೋದ SRH ಗೈಸ್, ಪಕ್ಕಾ ಗೆಲ್ತೈತಿ SRH. ಯಾಕಂದ್ರೆ ಟೀಮ್ ಸ್ಟಾಟ್ಸ್ ಚೆನ್ನಾಗದಾವ, ಪ್ಲೇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗದಾವ ಈ ವೆನ್ಯೂದಾಗ. ಸೊ ನಂಗೆ ಅನ್ಸೋ ಮಟ್ಟಿಗೆ SRH ಗೆಲ್ತೈತಿ. ಸೊ ಗೈಸ್ ಇಲ್ಲಿಗೆ ಇವತ್ತು ನನ್ನ ವಿಡಿಯೋ ಎಂಡ್ ಆತ ಗೈಸ್. ನನಗೆ ಹೇಳಂತೀನಿ ನಿಮ್ಗೆ ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ಟೆಲಿಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ. ಲಾಸ್ಟ್ ಮೂಮೆಂಟ್ ಪ್ರಿಡಿಕ್ಷನ್ಸ್ ಅಲ್ಲೇ ಕೊಡ್ತೀನಿ ನಾನು ಗೈಸ್. ನೋಡಿರ್ಬೋದು ನಾನು ಇನ್ನೇನು ಎಂತ ಖತರ್ನಾಕ್ ಪರ್ಫಾರ್ಮೆನ್ಸ್ ಕೊಟ್ಟೆ. ಸ್ಮಾಲ್ ಲೀಗ್ನಾಗ ಅಂತೂ ದಬ್ಬಾಶಿ ವಿನ್ ಮಾಡ್ಕೊಂಡ್ರೆ ಎಲ್ಲರೂ. ಸೊ ಗೈಸ್ ಯೂಟ್ಯೂಬ್ನಾಗ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ಸ್ಟಾಗ್ರಾಮ್ನಾಗ ಗಿರೀಶ್ ಟಾರ್ಬೋ ಅಂತ ಐತಿ, ಫಾಲೋ ಮಾಡ್ರಿ. ಅಲ್ಲೂ ನಾನು ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಲೈವ್ ಬಂದು ಇನ್ಸ್ಟಾಗ್ರಾಮ್ನಾಗ ಲೈವ್ ಬರ್ತೀನಿ ನಾನು, ಮ್ಯಾಚ್ ಸ್ಟಾರ್ಟ್ ಆಗೋಕೆ ಮುಂಚೆ. ಅಲ್ಲೂ ಬಂದು ಟಾಸ್ ಗೀಸ್ ಎಲ್ಲ ಹೇಳ್ತೀನಿ ನಾನು. ಸೊ ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಗೈಸ್ 100 ಲೈಕ್ಸ್ ನೇಮ್ ಇಟ್ಟಿನಿ. 100 ಲೈಕ್ಸ್ ಮಾಡ್ಬಿಡ್ರಿ, ಒಳ್ಳೆ ಮೋಟಿವೇಶನ್ ಬರ್ತೈತಿ. ಇನ್ನೂ ನಮ್ಗೆ ನಾಲೆಜ್ ಕೊಡಕ್ಕೆ ಭಾಳ ಹೆಲ್ಪ್ ಆಕೈತಿ ಗೈಸ್. ಸೊ ಟಾಟಾ, ಬಾಯ್ ಬಾಯ್.